ಹಾಸನ ನಗರದ ಸಂತೆಪೇಟೆ ವೃತ್ತ ಗೊರೂರು ರಸ್ತೆ ಬಳಿಯ ಮೈದಾನದಲ್ಲಿ ಐತಿಹಾಸಿಕ ಹಾಸನಾಂಬ ದೇವಿ ಜಾನುವಾರುಗಳ ಜಾತ್ರೆ ಮಹೋತ್ಸವ ಆರಂಭಗೊಂಡಿದೆ. ಆದರೆ ಇಂದಿನ ವರ್ಷಗಳ ಹೋಲಿಕೆಯಲ್ಲಿ ಈ ಬಾರಿ ಜಾತ್ರೆಯ ವೈಭವ ಕಡಿಮೆಯಾಗಿ ಕಂಡು ಬಂದಿದ್ದು, ದನಗಳನ್ನು ತರಲು ರೈತಾಪಿ ಜನರು ಹಿಂದೇಟು ಹಾಕುತ್ತಿರುವುದು ಸ್ಪಷ್ಟವಾಗಿದೆ. ಐತಿಹಾಸಿಕ ಭಾರಿ ದನಗಳ ಜಾತ್ರೆ 2025 ಡಿಸೆಂಬರ್ 15ರಿಂದ ಡಿಸೆಂಬರ್ 28ರವರೆಗೆ ನಡೆಯಲಿದ್ದು, ಇದೀಗ ದಿನಗಳಲ್ಲಿ ದನಗಳ ಜಾತ್ರೆ ಎಂದರೆ ದೂರದ ಊರುಗಳಿಂದ ರೈತರು ದನಗಳನ್ನು ತಂದು ಇಲ್ಲಿ ಕಟ್ಟುತ್ತಿದ್ದರು. ದನಗಳನ್ನು ಕಟ್ಟಲು ಜಾಗವೇ ಸಿಗದಷ್ಟು ದನಗಳು ಹಾಗೂ ಜನಸಂದಣಿ ಇರುತ್ತಿತ್ತು. ಆದರೆ ಕಾಲಕ್ರಮೇಣ ತಂತ್ರಜ್ಞಾನ ಬೆಳವಣಿಗೆಯಿಂದ ದನಗಳು ಮಾಡುವ ಕೆಲಸವನ್ನು ಯಂತ್ರೋಪಕರಣಗಳು ಮಾಡಲಾರಂಭಿಸಿದ್ದರಿಂದ ದನ ಸಾಗಾಣಿಕೆ ಕುಂಠಿತವಾಗಿದೆ. ದನಗಳನ್ನು ತರಲು ಹೆಚ್ಚಿನ ಖರ್ಚು ಬರುತ್ತದೆ ಎಂಬ ಕಾರಣದಿಂದ ಅನೇಕ ರೈತರು ಜಾತ್ರೆಗೆ ದನ ತರಲು ಆಸಕ್ತಿ ತೋರುತ್ತಿಲ್ಲ. ಇದೀಗ ಬೆರಳೆಣಿಕೆಯಷ್ಟು ರೈತರು ಮಾತ್ರ ದನಗಳನ್ನು ಸಾಕುತ್ತಿದ್ದಾರೆ. ಈ ಬಾರಿ ಜಾತ್ರೆಯು 2 ದಿನವಾಗಿದ್ದರೂ ದನಗಳ ಸಂಖ್ಯೆ 100ನ್ನು ದಾಟಿಲ್ಲ. ಕೆಲವೇ ದನಗಳು ಜಾತ್ರೆಗೆ ಆಗಮಿಸಿದ್ದು, ಇಂದಿನ ವರ್ಷಗಳ ಸಂಭ್ರಮ ಕಾಣಿಸಲಿಲ್ಲ. ಜಾತ್ರೆಯಲ್ಲಿ ದನಗಳಿಗೆ ಮಾತ್ರ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದ್ದು, ಜಾತ್ರೆಗೆ ಬಂದ ಜನರಿಗೆ ಕುಡಿಯುವ ನೀರು ಹಾಗೂ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದು ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಶೌಚಾಲಯಗಳ ಕೊರತೆಯಿಂದ ದನಗಳ ಕಟ್ಟಿರುವ ಸ್ಥಳ ಸಮೀಪದ ಬಯಲು ರಂಗಮಂದಿರದಲ್ಲಿ ಮೂತ್ರ ವಿಸರ್ಜನೆ ಸೇರಿದಂತೆ ಇತರೆ ಕಾರ್ಯಗಳು ಅನಿವಾರ್ಯತೆ ಎದುರಾಗಿದೆ. ಶೌಚಾಲಯ ಮುಕ್ತ ಭಾರತದ ಬಗ್ಗೆ ಸರ್ಕಾರ ಜಾಗೃತಿ ಮೂಡಿಸುತ್ತಿದ್ದರೂ ಇಂತಹ ದೊಡ್ಡ ಜಾತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದಿರುವುದು ಟೀಕೆಗೆ ಗುರಿಯಾಗಿದೆ. ಕೆ ಈರೇಹಳ್ಳಿ ಗ್ರಾಮದ ಕಾಂತರಾಜು ಮಾತನಾಡಿ, ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಹೆಚ್ಚು ದನಗಳು ಬಂದಿದ್ದರೂ ಮೂಲಭೂತ ಸೌಕರ್ಯಗಳ ಕೊರತೆ ಮುಂದುವರೆದಿದೆ. ದನಗಳಿಗೆ ಕುಡಿಯುವ ನೀರಿನ ಹೊರತು ಬೇರೆ ಸೌಲಭ್ಯಗಳಿಲ್ಲ. ಯಂತ್ರೋಪಕರಣಗಳ ಬಳಕೆ ಹೆಚ್ಚುತ್ತಿರುವುದರಿಂದ ದನಗಳ ಅವಶ್ಯಕತೆ ಕಡಿಮೆಯಾಗಿದ್ದು, ಖರ್ಚು ಹೆಚ್ಚಾದ ಕಾರಣ ರೈತರು ದನ ಸಾಕಾಣಿಕೆಯಿಂದ ದೂರವಾಗುತ್ತಿದ್ದಾರೆ. ಕಳೆದ 15 ವರ್ಷಗಳಿಂದ ಜಾತ್ರೆಗೆ ದನಗಳನ್ನು ತರುತ್ತಿದ್ದೇವೆ ಎಂದರು. ಕಿತ್ತನೆ ಗ್ರಾಮದ ಅನಿಲ್ ಮಾತನಾಡಿ, ಓಚಿಟಿ ಹೋರಿ ಸೇರಿದಂತೆ ಹಲವು ದನಗಳನ್ನು ಜಾತ್ರೆಗೆ ತಂದಿದ್ದೇವೆ. ಓಚಿಟಿ ಹೋರಿ ಸುಮಾರು 1.5 ಲಕ್ಷ ರು ಮೌಲ್ಯ ಹೊಂದಿದೆ. ಕಳೆದ 10-12 ವರ್ಷಗಳಿಂದ ಜಾತ್ರೆಗೆ ದನಗಳನ್ನು ತರುತ್ತಿದ್ದರೂ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದು ದೊಡ್ಡ ಸಮಸ್ಯೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕುಡಿಯಕ್ಕೆ ನೀರು ಕೊಟ್ಟಿದ್ದಾರೆ, ಟಾಯ್ಲೆಟ್ ರೂಮ್ ಒಂದು ಕೊಟ್ಟಿಲ್ಲ. ಆದರೂ ಈ ಒಂದು ಜಾತ್ರೆಗಳನ್ನು ಸಂಭ್ರಮ ಕಡಿಮೆ ಆಗ್ತಿರೋದಕ್ಕೆ ಕಾರಣ ಏನು? ಎಲ್ಲ ಮಿಷಿನರಿ ಸಮಸ್ಯೆ. ಮಿಷಿನರಿಗಳು ಎಲ್ಲ ಪ್ರತಿಯೊಂದು ಹಳ್ಳಿ ಕಾರ್ತಳಿ ಇಲ್ಲ. ಎಲ್ಲ ಪ್ರತಿಯೊಂದು ಮಿಷಿನರಿ ಬಂದಿರೋದ್ರಿಂದ ಹಳ್ಳಿ ಕಾರ್ತಳಿ ಉಳಿಸೋಕೆ ಆಗ್ತಾ ಇಲ್ಲ. ಹಂಗಾಗಿ ಇನ್ನೇನಿಲ್ಲ, ರೈತರುಗಳಿಗೆ ದನ ಬೇಕಿಲ್ಲ, ಮಾಡಬಾರ್ದು ಅಂತಲ್ಲ, ಖರ್ಚು ಜಾಸ್ತಿ ಬರುತ್ತಲ್ಲ, ಅದ್ರ ಜೊತೆಗೆ ಮಿಷಿನರಿ ಬಂದ್ಬಿಡುತ್ತಲ್ಲ, ಅದನ್ನ ತಗೋತಾರೆ, ಎಲ್ಲ ಉಪಯೋಗಿಸ್ತಾರೆ. ಹಂಗಾಗಿ ಮಿಷಿನರಿ ಜಾಸ್ತಿ ಆಗ್ಬಿಟ್ಟು ಹಳ್ಳಿ ಕಾರ್ ಕಡಿಮೆ ಆಗಿದ್ದಾವೆ. ಸುಮಾರು ಒಂದು 10-15 ವರ್ಷದಿಂದ ಕಟ್ತಿದ್ವಿ. ಕೆ ಈರೇಹಳ್ಳಿ, ಕಾಂತರಾಜು ಅಂತ ಸರ್. ನಮ್ಮೂರು ಕಿತ್ತಾನೆ ಸರ್. ಒಂಟಿ ಓರಿ ಇದೆ, ಈ ಕಡೆ ಒಂದು ಜೊತೆ ಇದೆ. ಇದು ಒಂಟಿ 1.5 ಹೇಳ್ತಿದ್ವಿ, ಈಗ 2ರಿಂದ 4 ಕೆಡಿ ಇದೆ. ಎಷ್ಟು ವರ್ಷದಿಂದ ಸರ್ ನಾವು ಇಲ್ಲಿಗೆ? ನಾನು ಕನಿಷ್ಠ ಒಂದು 10-12 ವರ್ಷದಿಂದ ಬರ್ತಿದ್ದೀನಿ ಸರ್ ಜಾತ್ರೆಗೆ. ಹೋದ ವರ್ಷಕ್ಕಿಂತ ಈ ವರ್ಷ ಭಾರಿ ಇಂಪ್ರೂವ್ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಲ್ಲ, ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಏನು ಸರ್? ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯಗಳು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಟಾಯ್ಲೆಟ್ ರೂಮ್ ಇದೆಯಾ? ಟಾಯ್ಲೆಟ್ ರೂಮ್ ಇಲ್ಲ ಸರ್. ಕುಡಿಯೋ ನೀರು ಸೌಲಭ್ಯ ಎಲ್ಲ ಮಾಡಿಕೊಟ್ಟಿದ್ದಾರೆ. ಟಾಯ್ಲೆಟ್ ರೂಮ್ ಇಲ್ಲ. ಟಾಯ್ಲೆಟ್ ರೂಮ್ ಹೆಂಗೆ ಹೋಗ್ತೀರಾ? ಮಧ್ಯರಾತ್ರಿ ಇರ್ತೀರ, ಕತ್ಲೆ. ನಿಮ್ಮೂರು? ಸರ್ ನಮ್ಮೂರು ಕಿತ್ತಾನೆ ಸರ್. ಅನಿಲ್ ಅಂತ ಸರ್. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.